This is the area of the Dragon Eggs Beach. Strange name, but it was about the glacier. About 12 or 10,000 years ago, there was a huge glacier melting down and breaking the rocks, carrying them down to the sea. And when it carried the rocks to the area of tides and storms, they became like huge dinosaur eggs. Yeah. Oh, How was Edge of the World? I'm gonna speak up to my heart, okay? I feel really emotion, and at the same time I'm feeling so excited and I'm feeling so happy. I'm in the edge of the world geographically. Okay. Cheers. 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 At the edge of the world. Nice to meet you. Nice to meet you too. Namaste. Namaste. ಜೈ ಶ್ರೀರಾಮ್ ಎಲ್ಲ ಕನ್ನಡಿಗರಿಗೆ ಮತ್ತು ಕನ್ನಡ ಜನತೆಗೆ. ಆರ್ಟಿಕ್ ಸರ್ಕಲ್ ಒಳಗಡೆ ಇರುವಂತಹ ಜಗತ್ತಿನ ಅತಿ ದೊಡ್ಡ ನಗರ ಮುರ್ಮಾನ್ಸ್ಕಿಂದ ಸ್ವಾಗತ ಸುಸ್ವಾಗತ. ಈ ನಮ್ಮ ಪ್ರಪಂಚದಲ್ಲಿ ಪ್ರತಿಯೊಂದು ಹುಟ್ಟಿಗೂ ಸಾವಿದೆ, ಪ್ರತಿಯೊಂದು ಪ್ರಾರಂಭಕ್ಕೂ ಒಂದು ಅಂತ್ಯ ಇದೆ. ಹಾಗೆ ಈ ನಮ್ಮ ಭೂಮಂಡಲದಲ್ಲಿ ನಾವು ಹೆಜ್ಜೆ ಹಾಕೋ ನೆಲಕ್ಕೂ ಒಂದು ಅಂತ್ಯ ಇದೆ ಅಂದರೆ ನಂಬ್ತೀರಾ? ನೀವು ನಮ್ಮದಾದರೆ ಬನ್ನಿ, ನಿಮಗೆ ಈ ವಿಡಿಯೋನಲ್ಲಿ ಎಡ್ಜ್ ಆಫ್ ದ ವರ್ಲ್ಡ್ಗೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ. ಆ್ಯಂಡ್ ಸದ್ಯಕ್ಕೆ ಟೈಮ್ ಬಂದು 9:20. 9:20ಕ್ಕೆ 20 ಸೆಕೆಂಡ್ ಇದೆ. ಆ್ಯಂಡ್ ನೋಡ್ತಾ ಇರ್ಬೋದು ಎಷ್ಟು ಕತ್ಲಿದೆ ಅಂತ ಅಂದ್ಬಿಟ್ಟು. ಸೊ ಇವತ್ತು ನಮ್ಮ ಈ ವಿಡಿಯೋನಲ್ಲಿ ಜಗತ್ತಿನ ಕೊನೆ ನೋಡೋಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಕರೆಕ್ಟಾಗಿ 9:20ಕ್ಕೆ ಟೈಮ್ ಕರೆಕ್ಟಾಗಿ ನಮ್ಮ ಅಲೆಕ್ಸ್ ಬಂದರು ಅವ್ರ ಕ್ಯಾರವೆಲ್ಲಲ್ಲಿ. ಸೊ ಹೋಗೋಣ ಬನ್ನಿ, ಹೇಗಿರುತ್ತೆ ನೋಡೋಣ ನಮ್ಮ ಈ 4 ಅವರ್ ಜರ್ನಿ. ಸೊ ಸದ್ಯಕ್ಕೆ ಸ್ನೋ ಸ್ಟ್ರಾಮ್ ಆಗ್ತಿದೆ. ತುಂಬ ಅನ್ಫಾರ್ಚುನೇಟ್ ಸಿಚುವೇಶನ್ ಇದೆ, ಯಾಕೆಂತಂದರೆ ಏನಂದ್ರೆ ಏನೂ ಕಾಣೋದಿಲ್ಲ. ಆ್ಯಂಡ್ ಇದೇ ಥರ ಒಂದು 10 ನಿಮಿಷ ಆದರೆ ಸಾಕು ಇಡೀ ರೋಡ್ ಮುಚ್ಚೋಗೋದಕ್ಕೆ. ಸೊ ಒಂದೇನಂತಂದರೆ ಈ ಟ್ರಿಪ್ಸೆಲ್ಲ ಅಷ್ಟು ಸುಲಭ ಅಲ್ಲ. ಯಾವಾಗ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಎಷ್ಟೇ ಫೋರ್ಕಾಸ್ಟ್ ನೋಡಿದ್ರು, ಯಾವುದೇ ವೆದರಲ್ಲಿ ಹೋದ್ರೂ, ಎಸ್ಪೆಷಲಿ ವಿಂಟರ್ ಟೈಮಲ್ಲಿ ತುಂಬ ಅಂದರೆ ತುಂಬ ಕಷ್ಟ. ಸೊ ಅದಕ್ಕೆ ಇದನ್ನು ಟೂರ್ ಅನ್ನೋದಕ್ಕಿಂತ ಎಕ್ಸ್ಪೆಡಿಷನ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ನಾವೀಗ ತೆರೆಬರ್ಗ ಇನ್ನೂ ತಲುಪೇ ಇಲ್ಲ. ಸೊ ಆಲ್ರೆಡಿ ಇಷ್ಟು ಡಿಫಿಕಲ್ಟೀಸ್ನ ಫೇಸ್ ಮಾಡ್ತಾ ಇದ್ದೀವಿ. ನಾವು ನಮ್ಮ ಫಸ್ಟ್ ಸ್ಟಾಪಿಗೆ ಬಂದಿದ್ದೀವಿ. ಆ್ಯಂಡ್ ಈ ಸ್ಟಾಪಲ್ಲಿ ಏನಂತಂದರೆ ಫುಲ್ ವಿಂಟರ್ ಬೆನ್ಸ್ ಹಾಕಿದ್ದಾರೆ. ಸೊ ಇದು ನಮ್ಮ ಕಾರು. ಆ್ಯಂಡ್ ಇಲ್ಲಿ ಜನರೆಲ್ಲರೂ ನಿಂತು ಫೋಟೋ ತಗೋತಾ ಇದ್ದಾರೆ. ಇಟ್ಸ್ ಅ ವೆರಿ ಗುಡ್ ಸ್ಪಾಟ್ ಆ್ಯಕ್ಚುಲಿ. ಸೊ ಸದ್ಯಕ್ಕೆ ನಾವು ಹೋಗ್ತಿರೋ ದಾರಿನೇ ಎಲ್ಲಿದೆ ಅಂತ ಗೊತ್ತಾಗ್ತಿಲ್ಲ. ಇಲ್ಲೂ ರಸ್ತೆನೇ ಕಾಣ್ತಿಲ್ಲ, ಫುಲ್ಲು ಝೀರೋ ವಿಸಿಬಿಲಿಟಿ. ಬಟ್ ನಿಧಾನಕ್ಕೆ ಹೋಗ್ತಾ ಇದ್ದೀವಿ, ಹ್ಯಾಜರ್ಡ್ ಲೈಟ್ಸ್ ಎಲ್ಲ ಆನ್ ಮಾಡಿಕೊಂಡು. Barents Sea. Barents Sea. Oh, this is Barents Sea. Finally, I got to see.
ಪ್ರಿಯ ಕನ್ನಡಿಗರೇ, ವಿಶ್ವದ ಕೊನೆಯ ಹಳ್ಳಿ ತೆರಿಬರ್ಕಾಯಿಂದ ಸ್ವಾಗತ ಸುಸ್ವಾಗತ. ಸೊ ಸದ್ಯಕ್ಕೆ ಒಂದು ಪಿಟ್ ಸ್ಟಾಪ್ ತೊಗೊಂಡಿದ್ದೀವಿ. ಆ್ಯಂಡ್ ಸದ್ಯಕ್ಕೆ ಸಮಯ ಬಂದು 12:38. ಸೊ ನೋಡ್ತಾ ಇರ್ಬೋದು ಎಷ್ಟು ಕತ್ತಿದೆ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ನಮ್ಮ 3 ದಿವಸದಲ್ಲಿ ಪೋಲಾರ್ ನೈಟ್ಸ್ ಮುಗಿದೋಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಅದರ ಎಫೆಕ್ಟ್ ಕಮ್ಮಿ ಆಗೋಗಿದೆ. ಇಲ್ಲ ಅಂತಂದರೆ ಸಂಪೂರ್ಣವಾಗಿ ಕತ್ಲಾವರ್ಸ್ಕೊಂಡಿರೋದು ಇಷ್ಟೊತ್ತಿಗೆ. ಆ್ಯಂಡ್ ನನ್ನ ಸುತ್ತಲೂ ನೋಡ್ತಾ ಇರ್ಬೋದು ಏನು ಸಕ್ಕದಾಗಿದೆ ಅಂತ ಅಂದ್ಬಿಟ್ಟು. ವೆದರು ಚಿಂದಿ -25 ಇದೆ ಸದ್ಯಕ್ಕೆ ಟೆಂಪ್ರೇಚರು. ಬಟ್ ಒಳ್ಳೆ 4 ಲೇಯರ್ ಪ್ಯಾಕ್ ಆಗಿರೋದಕ್ಕೆ ಅದು ಯಾವುದು ಫೀಲೇ ಆಗ್ತಿಲ್ಲ. ಸೊ ಗೈಸ್, ಸದ್ಯಕ್ಕೆ ಎಡ್ಜ್ ಆಫ್ ದ ವರ್ಲ್ಡ್ ನೋಡೋದಕ್ಕೆ 1 ಕಿಲೋಮೀಟ್ರ್ ನಡ್ಕೊ ಹೋಗಬೇಕು. ಆ್ಯಂಡ್ ಅದಾದಮೇಲೆ ಸುಮಾರು ಒಂದು 2-3 ಕಿಲೋಮೀಟ್ರು ಸ್ನೋ ಮೊಬೈಲಲ್ಲಿ ಹೋಗಬೇಕು. ಸೊ ಇವಾಗ 1 ಕಿಲೋಮೀಟ್ರು ಹೈಕ್ ಮಾಡ್ತಾ ಹೋಗ್ತಾ ಇದ್ದೀವಿ. ಸಕ್ಕದಾಗಿದೆ ಮಾತ್ರ ಸೀನ್ರಿ. Now we are standing on the granite rocks, which are estimated to be about 3 billion years. The age of the Earth is about 4.5 billion years. And these granites here are 3 billion. The most ancient, one of the most ancient stones and granites on the Earth. This is the area of the Dragon Eggs Beach. Strange name, but it was about the glacier. About 12 or 10,000 years ago, there was a huge glacier melting down and breaking the rocks, carrying them down to the sea. And when it carried the rocks to the area of tides and storms, they became like huge dinosaur eggs. Yeah. Okay. ಸಕ್ಕದಾಗಿದೆ ಮಾತ್ರ ಜಾಗ. ತುಂಬ ಅಂದರೆ ತುಂಬ ಸಂತೋಷ ಆಗ್ತಿದೆ. ಯಾಕೆ ಅಂತಂದರೆ ವಿಶ್ವದ ಕೊನೆಗೆ ಬಂದ್ಬಿಟ್ಟಿದ್ದೀವಿ. 1000 ಕಿಲೋಮೀಟ್ರು ಟ್ರಾವೆಲ್ ಮಾಡಿ ಹಲವಾರು ಕಷ್ಟಗಳನ್ನ ಪಟ್ಟು ಮುರ್ಮಾನ್ಸ್ಕಿಂದ ಇಲ್ಲಿ ಬರೋದಕ್ಕೆ ಇನ್ನಷ್ಟು ಅಡ್ವೆಂಚರ್ ಟ್ರಿಪ್ಸ್ನ ಮಾಡಿ ಕೊನೆಗೂ ಬಂದೇ ಬಿಟ್ಟಿದ್ದೀವಿ. ಆ್ಯಂಡ್ ಸಕ್ಕದಾಗಿದೆ ಮಾತ್ರ. ಆ್ಯಂಡ್ ಇವತ್ತು ಟೈಲ್ಸೂ ತುಂಬ ಹೈ ಇದೆ. ಬಟ್ ಚಿಂದಿ ಅಲ್ಟಿಮೇಟ್ ಆಗಿದೆ. ಸೊ ಸದ್ಯಕ್ಕೆ ವಿಶ್ವದ ಕೊನೆಯಲ್ಲಿದ್ದೀವಿ. ವಿಶ್ವದಲ್ಲಿ ಓ ಮೈ ಗಾಡ್, ಕಾಲ್ಗಿದೆ ನೀರು ಬಂದ್ಬಿಟ್ಟು. ಬಟ್ ಸ್ಟಿಲ್ ಸೊ ಸದ್ಯಕ್ಕೆ ನಾವು ವಿಶ್ವದ ಕೊನೆಯಲ್ಲಿ ಬಂದ್ಬಿಟ್ಟಿದ್ದೀವಿ. ಭೂಮಂಡಲ ಮೇಲೆ ಇದೆ ಕೊನೆ ನೆಲ ಇರೋದು, ಕೊನೆ ಜಾಗ ಇರೋದು. ಓ ಮೈ ಗಾಡ್, ತುಂಬ ದೊಡ್ಡ ಅಲೆ ಬರ್ತಿದೆ. ಲೆಟ್ಸ್ ಗೋ ಎವ್ಯಾಕ್ಯುಯೇಟ್. ಸೊ ಹಿಂಗೆ ನೇರ ಒಂದು 150 ಕಿಲೋಮೀಟ್ರ್ ಹೋದರೆ ನಾರ್ತ್ ಪೋಲ್ ಸಿಕ್ಬಿಡುತ್ತಂತೆ. ಸಾರಿ, ಇಲ್ಲಿಂದ ಇದೇ ದಿಕ್ಕಲ್ಲಿ 1000 ಕಿಲೋಮೀಟ್ರ್ ಹೋದರೆ ನಾರ್ತ್ ಪೋಲ್ ಸಿಕ್ಬಿಡುತ್ತೆ. ಆ್ಯಂಡ್ ಇದು ಬಂದು ಬ್ಯಾರೆಂಟ್ ಸೀ ಅಂತಾರೆ. ಮುಂದೆ ಹೋಗಿ ಆರ್ಟಿಕ್ ಓಷನ್ ಆಗುತ್ತೆ. ಸೊ ಇಲ್ಲಿನ ಒಂದು ಸಮುದ್ರ ಏನಿದೆಯಲ್ಲ, ಇದು ವಿಶ್ವದಲ್ಲಿ ವರ್ಷದಲ್ಲಿ 365 ದಿವಸನೂ ಫ್ರೀಸ್ ಆಗೋಲ್ಲ, ಹಿಂಗೆ ಇರುತ್ತೆ. ಯಾಕೆ ಅಂತಂದರೆ ವಾರ್ಮ್ ಕರೆಂಟ್ಸು ಇದ್ರ ಮೇಲೆ ಫ್ಲೋ ಆಗ್ತಿರೋದ್ರಿಂದ ಯಾವುದೇ ಕಾರಣಕ್ಕೂ ಫ್ರೀಸ್ ಆಗೋಲ್ಲ.
ಆ್ಯಂಡ್ ತುಂಬ ಅಕ್ವಾಟಿಕ್ ಸ್ಪೀಷೀಸು ತುಂಬ ಇದಾಗಿದೆ ಅಂತೇಳಿ. ಸೊ ಒನ್ ಆಫ್ ದ ಕ್ಲೀನೆಸ್ಟ್ ಬೀಚ್ ಅಂತಲೂ ಹೇಳ್ಬೋದು. ಯಾಕೆ ಅಂತಂದರೆ ಇದೆಲ್ಲ ಅನ್ಟಚ್ಡು, ಇಲ್ಲೆಲ್ಲ ಯಾವುದೇ ಕಾರಣಕ್ಕೂ ಜನರಿಲ್ಲ, ಯಾವುದೇ ಪೊಲ್ಯೂಷನ್ ಇಲ್ಲ, ಏನಿಲ್ಲ. ಸೊ ಸಕ್ಕತ್ತಾಗಿದೆ ಮಾತ್ರ. ಶೂ ಎಲ್ಲ ಫುಲ್ ಒದ್ದೆ ಆಗಿದೆ ಆ್ಯಂಡ್ ಕಾಲುಗಳೆಲ್ಲ ಫುಲ್ ಕೊರೆದೋಗ್ತಾ ಇದೆ. ಇಷ್ಟೊತ್ತು ಜಾಕೆಟ್ ಬಿಚ್ಚಿದೆ ತಪ್ಪು. ನೋಡಿರಿ ಡ್ರ್ಯಾಗನ್ ಎಗ್ ಬೀಚಲ್ಲಿ ಹೆಂಗಿದೆ ಅಂತ ಕಲ್ಲುಗಳು ಪ್ರತಿಯೊಂದು ಗುಂಡುಗಿದೆ. ಅದಕ್ಕೆ ಡ್ರ್ಯಾಗನ್ ಎಗ್ ಅನ್ನೋದೇ ಅಪ್ಪ ಹೆವಿ ಭಾರ ಇದೆ. ನೋಡಿದ್ರೆ ಹೆಂಗಿದೆ ಅಂತ ಅಂದ್ಬಿಟ್ಟು. ಸೊ ಗೈಸ್ ಈಗ ಸಮಯ ಬಂದು 2:30 ಆ್ಯಂಡ್ ಆಲ್ರೆಡಿ ಫುಲ್ ಕತ್ಲ ಹೋಗಿದೆ ಈ ಜಾಗದಲ್ಲಿ. ಆ್ಯಂಡ್ ಇಷ್ಟೊತ್ತು ನಾವು ಡ್ರ್ಯಾಗನ್ ಎಗ್ ಬೀಚ್ನ ನೋಡಾಯಿತು. ಸೊ ಇವಾಗ 2 ಕಿಲೋಮೀಟ್ರ್ ನಡ್ಕೊ ಹೋದರೆ ನಮಗೆ ಎಡ್ಜ್ ಆಫ್ ದ ವರ್ಲ್ಡಲ್ಲಿ ಸ್ವಿಂಗ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಆಗಿಂದ. From India? Yes. I am from in India. You? I am from Bangalore. You know Bangalore? Bangalore? No, I don't know. I will be in New Delhi Okay. and Goa. Oh, Goa. Yes. Very good place. From Goa, Yes, it's yes. only Nice around. place. Yeah. Our state is just beside Goa. It's Karnataka. Karnataka. Yes. Okay. ನೋಡಿ ಅವರ ಮಕ್ಕಲ್ಲಿ ಬಂದು ಇಬ್ಬರಿಗೆಲ್ಲ ಕಾಫಿ ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. Welcome to the Murmansk and Tenerife. ಥ್ಯಾಂಕ್ ಯು. ಯು ಆರ್ ಸೋ ಹಂಬಲ್ ಆ್ಯಂಡ್ ಕೈಂಡ್. Okay. Cheers. 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 At the edge of the world. Nice to meet you. Nice to meet you too. Namaste. Namaste. ನೋಡ್ರಿ ರಷ್ಯನ್ಸ್ ಅವ್ರದ್ದು ಹಾಸ್ಪಿಟಾಲಿಟಿ. This one. ನಮಗೆಲ್ಲರಿಗೂ ಒಂದು ಫ್ರೀಯಾಗಿ ಬ್ಲ್ಯಾಕ್ ಟೀ ಕೊಟ್ಟು ಒಂದು ಪ್ರೋಟೀನ್ ಬಾರ್ಸ್ ಹಾಕ್ಕೊಟ್ರು. ತುಂಬ ಧನ್ಯವಾದಗಳು ಇವ್ರಿಗೆ. ಹೌ ವಾಸ್ ಎಡ್ಜ್ ಆಫ್ ದ ವರ್ಲ್ಡ್? I'm gonna speak up to my heart, okay? I feel really emotion, and at the same time I'm feeling so excited and I'm feeling so happy. I'm in the edge of the world geographically. So yeah, this is everyone's dream and I made my dream come true. And one another dream is pending for us, that is Aurora. Aurora, yeah. Aurora. We Tonight maybe. Yeah, tonight maybe we can able to see. Yesterday Yeah. we went, but unfortunately we couldn't see. But tonight, for sure, we are going to make it. I Yesterday. cannot be sure because it's a natural phenomenon. So Yeah. I cannot say it, but we are going to try tonight also. ನೋಡಿ ನಮ್ಮ ಭಾರತೀಯ ನಾರಿ ಅರುಣಾಚಲ್ ಪ್ರದೇಶದಿಂದ ಬಂದಿರೋದು. Yes, Arunachal, India, Jai Ho. ಬೋಲೋ ಭಾರತ್ ಮಾತಾ ಕಿ ಜೈ. ಸೊ ಗೈಸ್ ಕಾಣ್ತಿದ್ರೆ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಫುಲ್ಲು ಸ್ನೋಫಾಲು. ಈ ಜಾಗದಲ್ಲಿ ಏನೂ ಕಾನ್ಸ್ಟೆಂಟಾಗಿರಲ್ಲ. ಅರ್ಧ ಅವರ್ ಒಂಥರ ಇದ್ದರೆ ಇನ್ನರ್ಧ ಅವರ್ ಇನ್ನೊಂಥರ ಇರುತ್ತೆ. ಬಟ್ ಹೋಪ್ಫುಲಿ ನಮಗೆ ಎಡ್ಜ್ ಆಫ್ ದ ವರ್ಲ್ಡ್ನ ಒಂದು ಕ್ಲೀನ್ ಸ್ಕೈಯಲ್ಲಿ ನೋಡೋಕ್ಕಾಯಿತು. ಕ್ಲೈಂಬ್ ಐ ಮೇಕ್